ಕೂಡಲ ಸಂಗಮದ ದೇವಸ್ಥಾನದ ಪೈಕಿ ಈ ಎಲ್ಲ ಭಾಗಗಳು, ಎಲ್ಲ ದೇವಸ್ಥಾನಗಳು, ಎಲ್ಲ ಪರಿವಾರ ದೇವರುಗಳ ಒಂದು ದೇವಸ್ಥಾನಗಳು ಪುನರುಜ್ಜೀವನಗೊಂಡು ಅವುಗಳನ್ನು ಏನು ಪುನಃ ಅವುಗಳನ್ನು ಕಟ್ಟುತ್ತಾರೆ. ಆದರೆ ಇಲ್ಲಿರುವಂಥ ಈ ಒಂದು ನೀವು ಸ್ಥಳವನ್ನು ಗಮನಿಸ್ಬೋದು. ಇದು ಏನಿದೆ, ಇದು ಮೂಲವನ್ನು ಅದೇ ರೀತಿಯಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಇದರ ಮುಂಚೆ ಏನಾಗಿತ್ತು ಅಂತಂತಂದರೆ ಇಲ್ಲಿ ಒಂದು ದೊಡ್ಡ ಗಂಟೆಯನ್ನು ಕಟ್ಟಿದ್ರು. ಅದು ಬೃಹತ್ ಆಕಾರದ ಗಂಟೆ. ಅಂತಹ ಗಂಟೆ ಏನು ನಮ್ಮ ಕರ್ನಾಟಕದಲ್ಲಿ ಕಾಣುವುದು ಅತಿ ವಿರಳ. ಆ ಗಂಟೆಯು ಕೆಳದಿಯ ಅರಸರು ಮಾಡಿಸಿರುವಂಥ ಒಂದು ಪ್ರತೀತಿ ಇದೆ. ಕೆಳದಿಯ ಬಸವಪ್ಪ ನಾಯಕನ ಮಗ ಕೂಡಲ ಸಂಗಮನಾಥನಿಗೆ ಮಾಡಿಸಿದನೆಂಬ ಒಂದು ಏನು ಲಿಖಿತ ಕೂಡ ಗಂಟೆಯ ಮೇಲೆ ಇತ್ತು. ಹೌದಾ? ಇದು ಏನಿದೆ, ಎರಡೂ ನದಿಗಳಲ್ಲಿ ಮಿಂದೆದ್ದು, ಎರಡೂ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಿ ಸಂಗಮೇಶ್ವರನಿಗೆ ದರ್ಶನ ತೆಗೆದುಕೊಳ್ಳಲಿಕ್ಕೆ ಹೋಗುವಂಥ ಒಂದು ಜಾಗವಾಗಿದೆ. ಈ ಮುಖಾಂತರವಾಗಿ ಇಲ್ಲಿ ಅವರು ಸ್ನಾನ ಮಾಡಿ ಇದೇ ಹಾದಿಯಲ್ಲಿ ಅವರು ಸಂಗಮನಾಥನಿಗೆ ಹೋಗ್ತಾ ಇದ್ರು. ಇಲ್ಲಿ ಕಿರಿದಾದ ಒಂದು ಬಾಗಿಲವನ್ನು ತಾವು ನೋಡ್ಬೋದು. ಇದೇನು ಸೂಚಿಸ್ತದೆ ಅಂತಂದರೆ, ಶರಣರು ಯಾವಾಗಲೂ ಏನಾಗಿದ್ದ ಅಂದರೆ ಬಾಗಿದ ತಲೆಯಿಂದ ಇರ್ತಿದ್ರು, ಮುಗಿದ ಕೈಗಳಿಂದ ಇರ್ತಿದ್ರು. ಆ ಸಂಕೇತವಾಗಿ ಈ ಬಾಗಿಲವನ್ನು ನಾವಿಲ್ಲಿ ಗುರುತಿಸಬಹುದು. ಇದು ಕೂಡ ಏನು ಕೂಡಲ ಸಂಗಮದ ದೇವಸ್ಥಾನಗಳ ಪ್ರಮುಖ ಆವರಣಗಳಲ್ಲಿ, ಪರಿವಾರ ದೇವತೆಗಳಲ್ಲಿ ಈ ಒಂದು ಗೋಪುರ ತನ್ನದೇ ಆದ ಐತಿಹ್ಯವನ್ನು ಇಂದುವರೆಗಾದರೂ ಕಾಪಾಡಿಕೊಂಡು ಬಂದಿದೆ.